ಬಲ್ಕ್ ಅಂದಿದ ತಕ್ಷಣ ಸಿಕ್ಕಿದ್ ತಿನ್ನೋದಲ್ಲ. ಈ 5 ಮಿಸ್ಟೇಕ್ಸ್ ನ ನೀವು ಮಾಡಕ್ ಹೋಗ್ಬೇಡಿ, ಅವಾಯ್ಡ್ ಮಾಡಿ. ಮಿಸ್ಟೇಕ್ ನಂಬರ್ 1, ಬರೀ ಕಾಪ್ಸ್ ತಿನ್ನೋದು. ರೊಟ್ಟಿ, ರೈಸ್ ಮತ್ತೆ ಆಲೂಗಡ್ಡೆಯಿಂದ ಮಸಲ್ ಗ್ರೋತ್ ಆಗಲ್ಲ. ಅದ್ರ ಜೊತೆಗೆ ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗಿರ್ಬೇಕು. ಮಿಸ್ಟೇಕ್ ನಂಬರ್ 2, ಪ್ರೋಟೀನ್ ಇಂಟೇಕ್ ನ ಟ್ರ್ಯಾಕ್ ಮಾಡದೇ ಇರೋದು. ನೀವೆಷ್ಟೇ ಕ್ಲೀನ್ ಈಟ್ ಮಾಡ್ತಾ ಇದ್ರು 1.6 ಅಥವಾ 2.2 ಪ್ರೋಟೀನ್ ಪರ್ ಕೆಜಿ ತಿಂತಾ ಇಲ್ಲ ಅಂದ್ರೆ ನೀವು ಬರೀ ಫ್ಯಾಟ್ ನ ಸ್ಟೋರ್ ಮಾಡದಂಗೆ. ಮಿಸ್ಟೇಕ್ ನಂಬರ್ 3, ಇಗ್ನೋರಿಂಗ್ ಡೈಜೆಷನ್. ಬಲ್ಕ್ ಅಂದ ತಕ್ಷಣ ಬರೀ ಮೀಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಲ್ಲ, ಅದ್ರ ಜೊತೆಗೆ ಬ್ಲೋಟಿಂಗ್, ಗ್ಯಾಸ್, ಅಸಿಡಿಟಿ. ಸೊ ಇದರಿಂದ ನಿಮ್ಗೆ ಜಿಮ್ ಅಲ್ಲಿ ನಿಮ್ಗೆ ಎನರ್ಜಿ ಮಿನಿಮೈಸ್ ಆಗುತ್ತೆ. ಸೊ ಇದ್ರ ಬಗ್ಗೆನೂ ನೀವು ಗಮನ ಕೊಡಬೇಕು. ಮಿಸ್ಟೇಕ್ ನಂಬರ್ 4, ಸ್ಕಿಪ್ಪಿಂಗ್ ದ ಮೀಲ್. ಸೊ ಮೀಲ್ ನ ನೀವು ಸ್ಕಿಪ್ ಮಾಡಿದ್ರೆ ಕ್ಯಾಲರೀಸ್ ನ ಸ್ಕಿಪ್ ಮಾಡದಂಗೆ. ಸೊ ಆಬ್ವಿಯಸ್ಲಿ ನೋ ಗ್ರೋತ್. ಮಿಸ್ಟೇಕ್ ನಂಬರ್ 5, ಹೆಚ್ಚು ಗೀ ಅಥವಾ ಪನ್ನೀರ್ ತಿನ್ನೋದು. ಮೋರ್ ಫ್ಯಾಟ್ ಅಂದ್ರೆ ಮೋರ್ ಗೇನ್ ಅಲ್ಲ, ಇದು ಬೆಲ್ಲಿ ಫ್ಯಾಟ್ ಕೊಡುತ್ತೆ ಹೊರತು ಬೈಸಿಪ್ಸ್, ಟ್ರೈಸಿಪ್ಸ್ ಕೊಡಲ್ಲ. ಸೊ ಇದನ್ನೆಲ್ಲ ಸಿಂಪಲ್ ಆಗಿ ಫಿಕ್ಸ್ ಮಾಡಬೇಕು ಅಂತಂದ್ರೆ ಹೇಗೆ ಅಂತಂದ್ರೆ ಕಾರ್ಬ್ಸ್ ಮತ್ತೆ ಪ್ರೋಟೀನ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ನಿ. ಅದಾದ್ಮೇಲೆ ನೆಕ್ಸ್ಟ್ ಸೋಯಾ, ದಾಲ್, ಪನ್ನೀರ್, ಸ್ಪ್ರೌಟ್ಸ್ ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿ. ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅವಾಗ ಯೂಸ್ ಮಾಡಿ. ಮತ್ತೆ 3 ಗಂಟೆಗೆ ಒಂದ್ಸಲಿ ಒಮ್ಮೆ ತಿನ್ನಿ. ನೆಕ್ಸ್ಟ್ ಲೈಟ್ ಮತ್ತೆ ಡೈಜೆಸ್ಟಿವ್ ಫುಡ್ ನ ಆಯ್ಕೆ ಮಾಡ್ಕೊಳ್ಳಿ. ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ.